ऑथेंटिक न्यूज 19 में आपका स्वागत है। आइए देखते हैं आज की न्यूज। ಅದೇ ರೀತಿ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂತ ಎಲ್ಲ ಕೊಲೆ ಪ್ರಯತ್ನ ಪ್ರಕರಣಗಳ ಪರಿಶೀಲನೆ ಮಾಡಿ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಚಿಕ್ಕ ಚಿಕ್ಕ ಹುಡುಗರು ಅಂದರೆ 18, 19, 20 ವಯಸ್ಸಿರುವಂಥವ್ರು, ಕೆಲವರು ಅಪ್ರಾಪ್ತರು ಸೇರಿದಂತೆ ಬಹಳಷ್ಟು ಜನ ಹೊಸದಾಗಿ ಕ್ರೈಮ್ ಮಾಡ್ತಿರುವಂಥದ್ದು ನಮ್ಮ ಪರಾಮರ್ಶೆಯಲ್ಲಿ ಕಂಡು ಬಂದಿದೆ. ಅದರ ಸ್ವಲ್ಪ ಹಿನ್ನೆಲೆ ನಾವು ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಯಾರು ಎಕ್ಸಿಸ್ಟಿಂಗ್ ರೌಡಿ ಶೀಟರ್ಸ್ ಇರ್ತಾರೆ ಅವರು ಕೃತ್ಯಗಳು ಮಾಡಿದಂಥ ಸಂದರ್ಭದಲ್ಲಿ ಕೃತ್ಯಗಳು ಭಾಗಿಯಾಗಿರೋ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿ ಮತ್ತೆ ಗಡಿಪಾರು, ಗೂಂಡಾ ಆ್ಯಕ್ಟು ಇತರೆ ಪೊಲೀಸ್ ಇಲಾಖೆಯ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಯಾವ್ದಾದ್ರು ಕೃತ್ಯ ಮಾಡುವಂಥ ಸಂದರ್ಭದಲ್ಲಿ ಹೊಸದಾಗಿ ಹುಡುಗರನ್ನ ಇಟ್ಕೊಂಡ್ಬಿಟ್ಟು ಅವ್ರ ಕಡೆಯಿಂದ ಅಫೆನ್ಸ್ ಮಾಡಿಸಿರುವಂಥದ್ದು ನಮಗೆ ಕಂಡು ಬಂತು. ಹಂಗಾಗಿ ಫಸ್ಟ್ ಟೈಮ್ ಅಫೆಂಡರ್ಸ್ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಕೆಲವು ರೌಡಿ ಶೀಟ್ ತೆಗೆಯೋದನ್ನ ನಮ್ಮ ಅಧಿಕಾರಿಗಳು ಮಾಡಿರಲಿಲ್ಲ. ಹಂಗಾಗಿ ಇದೊಂದು ಸಂಪೂರ್ಣ ಪರಾಮರ್ಶೆ ಮಾಡಿ 2024 ಮತ್ತು 25ನೇ ಸಾಲಿನಲ್ಲಿ ದಾಖಲಾಗಿರುವಂಥ ಕೊಲೆ ಪ್ರಯತ್ನದ ಪ್ರಕರಣಗಳು, ಇದರಲ್ಲಿ ಸುಮಾರು 230ಕ್ಕೂ ಹೆಚ್ಚು ಕೊಲೆ ಪ್ರಯತ್ನದ ಪ್ರಕರಣಗಳು 2 ವರ್ಷಗಳಲ್ಲಿ ಇಲ್ಲಿ ನಮ್ಮಲ್ಲಿ ನಡೆದಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ಕೆಲವು ಕೌಟುಂಬಿಕ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು, ಗಂಡ ಹೆಂಡತಿ ನಡುವೆ ಅಥವಾ ಅತ್ತೆ ಸೊಸೆ ಅಥವಾ ಅಣ್ಣ ತಮ್ಮಂದ್ರ ನಡುವೆ ಆಗಿರುವಂಥವು ಬಹಳ ಕಡಿಮೆ. ಅದನ್ನು ಹೊರತುಪಡಿಸಿ ಯಾರ್ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ, ವೈಯಕ್ತಿಕ ದ್ವೇಷ, ಪ್ರೇಮ ವೈಫಲ್ಯ ಈ ಥರದ್ದು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಕೃತ್ಯಗಳನ್ನು ಎಸಗಿದ್ದಾರೆ ಅಂತ ಸುಮಾರು 900 ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ. ಐಡೆಂಟಿಫೈ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರನ್ನೂ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಇನ್ನೂ ಅರೆಸ್ಟ್ ಆಗುವಂಥದ್ದು ಬಾಕಿ ಇದೆ. ಅದರಲ್ಲಿ ಇವತ್ತು 24-25ನೇ ಸಾಲಿನ 2 ವರ್ಷಗಳಲ್ಲಿ ದಾಖಲಾಗಿರುವಂಥ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿನ ಆರೋಪಿಗಳನ್ನ ಪೆರೇಡ್ ಮಾಡಬೇಕು ಅಂತಂದು ನಿರ್ಧರಿಸಿ ಕಳೆದ 2 ದಿನಗಳಿಂದ ಪೂರ್ವ ತಯಾರಿ ಮಾಡಿಕೊಂಡು ನಿನ್ನೆ ರಾತ್ರಿಯಿಂದ ಅವ್ರ ಮನೆಗಳಿಗೆ ಭೇಟಿ ನೀಡಿ ಆ ಮನೆ ಸರ್ಚ್ ಮಾಡುವಂಥದ್ದು, ಅಟ್ ದಿ ಸೇಮ್ ಟೈಮ್ ಅವ್ರನ್ನ ಪಿಕ್ ಮಾಡ್ಕೊಂಬಂದು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವರ ಮೊಬೈಲ್ ಸೇರಿದಂತೆ ಇತರೆ ವಿವರಗಳನ್ನು ಪಡ್ಕೊಳ್ಳುವಂಥದ್ದು, ಅವರ ಆಕ್ಟಿವಿಟಿಯನ್ನು ಪರಿಶೀಲನೆ ಮಾಡುವಂಥದ್ದು ಮತ್ತು ಅವರ ಗುಂಪುಗಳು ಅಥವಾ ಗ್ಯಾಂಗ್ಗಳು, ಅಡ್ಡಗಳು ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂಥದ್ದು. ಇದರಲ್ಲಿ ಬಹಳಷ್ಟು ಜನರ ಮೇಲೆ ರೌಡಿ ಶೀಟ್ ಓಪನ್ ಆಗಿರಲಿಲ್ಲ. ಹಂಗಾಗಿ ಯಾರ್ಯಾರು ಫಿಟ್ ಇದ್ದಾರೆ ಅವರೆಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇವತ್ತಿನ ಪೆರೇಡಲ್ಲಿ ಸುಮಾರು 350ಕ್ಕೂ ಹೆಚ್ಚು ಜನ 307 ಅಂದರೆ ಹಿಂದೆ IPCಲಿ ಇತ್ತು, ಈಗ ನಮ್ಮ BNS ಅಲ್ಲಿ 108 ಸೆಕ್ಷನ್ 109 ಸೊ ಕೊಲೆ ಪ್ರಯತ್ನದ ಪ್ರಕರಣ ಏನಿದೆ ಆ ಕೊಲೆ ಪ್ರಯತ್ನದ ಪ್ರಕರಣ BNS 109 ಅಲ್ಲಿ ಈ ಹಿಂದೆ IPCಲಿ 307 ಹಾಫ್ ಮರ್ಡರ್ ಅಂತ ಏನು ಕರೀತಾರೆ ಆ ಎಲ್ಲ ಪ್ರಕರಣದ ಆರೋಪಿಗಳನ್ನ ಇವತ್ತು ಇಲ್ಲಿ ಪೆರೇಡ್ ಮಾಡಲಾಗಿದೆ. ಸುಮಾರು 350ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಇವರು ಇಲ್ಲಿ ಇದ್ದಂಥವರಾದ್ರೆ ಬಹಳಷ್ಟು ಜನ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥದ್ದು, ಕೆಲಸಕ್ಕೆ ಹೋಗಿರುವಂಥದ್ದು, ಮತ್ತೆ ಕೆಲವರು ಈ ಥರ ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಸ್ಥಾನಿಕವಾಗಿರುವಂಥದ್ದನ್ನ ಬಿಟ್ಟು ಓಡೋಗುವಂಥದ್ದು ಈ ಥರದ್ದೆಲ್ಲ ಆಗಿರುತ್ತೆ. ಹಂಗಾಗಿ ಅವರೆಲ್ಲರನ್ನು ಕಳೆದ 2 ವರ್ಷಗಳಲ್ಲಿ ಭಾಗಿಯಾಗಿರುವಂಥ ಸುಮಾರು 900 ಜನರ ಪ್ರತಿಯೊಬ್ಬರದ್ದು ಕೂಡ ಡಾಕ್ಯುಮೆಂಟೇಶನ್ ಮಾಡಿ, ಅದರಲ್ಲಿ ಕೆಲವರು ಲೇಡೀಸ್ ಇನ್ವಾಲ್ವ್ ಆಗಿರ್ತಾರೆ, ಕೆಲವು ವಿತಿನ್ ಫ್ಯಾಮಿಲಿ ಇರ್ತವೆ, ಕೆಲವರು ಅಪ್ರಾಪ್ತರು ಇರ್ತಾರೆ. ಸೊ ಯಾರು ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಅರ್ಹರಿಲ್ಲ ಅಂತ ಅನ್ಸುತ್ತೆ ಅಧಿಕಾರಿಗಳು, ಅವ್ರನ್ನ ಅಂಥವ್ರ ವಿವರಗಳನ್ನ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾರು ಫಿಟ್ ಇದ್ದಾರೆ ಅವರೆಲ್ಲರ ಮೇಲೂ ಕೂಡ ಹೊಸದಾಗಿ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತೆ ರೌಡಿ ಶೀಟ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಪ್ರಿವೆಂಟಿವ್ ಆಕ್ಷನ್ ಮಾಡುವಂಥದ್ದು, ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ರೆ ಎಕ್ಸ್ಟರ್ಮೆಂಟ್ ಮಾಡುವಂಥದ್ದು, ಮತ್ತೆ ಸಾರ್ವಜನಿಕರಿಗೆ ಅವರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಇದೆ ಅಂತಂದ್ರೆ ಗೂಂಡಾ ಆಕ್ಟ್ ಹಾಕುವಂಥದ್ದು, ಮತ್ತೆ ಈ ರೀತಿ ಕೃತ್ಯಗಳಲ್ಲಿ ತೊಡಕೊಂಡಿರುವಂಥವ್ರು ಅಕಸ್ಮಾತ್ ಏನಾದರೂ ಸಂಘಟಿತವಾಗಿ ಆರ್ಥಿಕ ಲಾಭಕ್ಕಾಗಿ ರಿಪೀಟೆಡ್ ಆಗಿ ಅಫೆನ್ಸ್ ಮಾಡ್ತಿದ್ರೆ ಅವ್ರ ಮೇಲೆ ಕೋಕಾ ಕಾಯ್ದೆಯನ್ನ ಜಾರಿ ಮಾಡುವಂಥದ್ದು ಸೇರಿದಂತೆ ಬಹಳಷ್ಟು ನಮಗೆ ಮುಂಜಾಗ್ರತಾ ಕ್ರಮದಲ್ಲಿ ಅವಕಾಶಗಳಿದ್ದಾವೆ. ಅವನ್ನ ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಈಗ ಬಂದಿರುವಂಥವ್ರು ಯಾರಿದ್ದಾರೆ ಅವರೆಲ್ಲರದು ರೌಡಿ ಶೀಟ್ ಇದೆಯಾ ಇಲ್ಲೋ ಅಂತ ಪರಿಶೀಲನೆ ಮಾಡಿ, ಇಲ್ದಿದ್ರೆ ಓಪನ್ ಮಾಡುವಂಥದ್ದು, ಅಗತ್ಯ ಬಿದ್ದರೆ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತೆ ಅದೇ ರೀತಿ ನಾವು ಪ್ರಸಕ್ತ ಸಾಲಿನಲ್ಲಿ ನಮ್ಮಲ್ಲಿದ್ದಂಥ 1700 ಚಿಲ್ಲರ ರೌಡಿ ಶೀಟ್ಗಳಲ್ಲಿ ಸುಮಾರು 500 ಜನರ ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡಿದ್ದೀವಿ. ಯಾಕೆ ಅಂದ್ರೆ ಮುಖ್ಯವಾಹಿನಿಗೆ ಬರಬೇಕು ಅಂತ. ಯಾಕಂದ್ರೆ ಸಾಕಷ್ಟು ಜನ ಒಳ್ಳೆ ರೀತಿಯಲ್ಲಿ ತಮ್ಮ ಅಪರಾಧ ಪ್ರಕರಣಗಳನ್ನೆಲ್ಲ ಬಿಟ್ಟು ಕುಟುಂಬಸ್ಥರಾಗಿ ಸಮಾಜದಲ್ಲಿ ಯಾವುದೇ ರೀತಿ ಕಿರಿಕಿರಿ ಮಾಡ್ದಂಗೆ ಬದುಕ್ತಿರುವಂಥವ್ರು, ವಯಸ್ಸಾಗಿರುವಂಥವ್ರು, ಅನಾರೋಗ್ಯದಲ್ಲಿರುವಂಥವ್ರು, ಕುಟುಂಬಸ್ಥ ಸಮೇತರಾಗಿ ಒಂದು ಒಳ್ಳೆ ಜೀವನ ಕಂಡುಕೊಂಡು ಉದ್ಯೋಗ ಮಾಡಿಕೊಂಡು ದುಡಿಮೆ ಮಾಡ್ಕೊಂಡಿರುವಂಥವ್ರು ಅಂಥವರೆಲ್ಲ ರಿಪೀಟೆಡ್ ಆಗಿ ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರ ಮೇಲೆ ಇದ್ದಂಥ ರೌಡಿ ಶೀಟನ್ನು ಕ್ಲೋಸ್ ಮಾಡಿದ್ದೀವಿ.
ಮತ್ತೆ ಈ ವರ್ಷದಲ್ಲಿ ಸುಮಾರು 108ಕ್ಕೂ ಹೆಚ್ಚು ಜನರ ಮೇಲೆ ಓಪನ್ ಮಾಡಿದೀವಿ ರೌಡಿ ಶೀಟು. ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಓಪನ್ ಮಾಡೋ ಅಗತ್ಯ ಇದೆ. ಯಾಕಂದ್ರೆ ಈ 307 ಸೇರಿದಂತೆ ಇತರ ಗಂಭೀರ ಪ್ರಕರಣಗಳು, ಹೆಣ್ಮಕ್ಳು ಚುಡಾಯಿಸುವಂಥದ್ದು, ಆರ್ಮ್ಸ್ ಆಕ್ಟ್ ಅಲ್ಲಿರುವಂಥದ್ದು, ಪೊಲೀಸ್ ಅಥವಾ ಬೇರೆ ಯಾವುದೇ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಮತ್ತೆ ರಾಬರಿ, ಡೆಕಾಯಿಟಿ ಈ ತರ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು, ಅವರೆಲ್ಲರ ಮೇಲೂ ರೌಡಿ ಶೀಟ್ ಓಪನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಮಾಡ್ಲಿಕ್ಕೆ ತ್ವರಿತವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಈ ರೌಡಿ ಶೀಟರ್ಸು ಅಥವಾ ಇತರ ಗ್ರೇವ್ ಅಫೆನ್ಸಸ್ ಅಲ್ಲಿ ಇರುವಂತವ್ರ ಮೇಲೆ ಪೆರೇಡ್ ಮಾಡಿದ ತಕ್ಷಣ ಅಪರಾಧ ಕಂಟ್ರೋಲ್ ಆಗುತ್ತಾ? ಇದು ಒನ್ ಆಫ್ ದಿ ಮೆಥಡ್. ಯಾಕಂದ್ರೆ ಡಾಕ್ಯುಮೆಂಟೇಶನ್ ಮಾಡಿ ಎಲ್ಲರನ್ನೂ ಒಂದ್ ಕಡೆ ಕರೆಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ಒಂದ್ ಕಡೆ ನಾವು ಈ ತರ ಮಾಡಬಾರ್ದು ಅನ್ನೋಂಥದ್ದು ಒಂದು ರಿಯಲೈಸ್ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಅವ್ರದ್ದು ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಅವ್ರದ್ದು ರೆಕಾರ್ಡ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಕೂಡ ವೈಯಕ್ತಿಕವಾಗಿ ಅವರೆಲ್ಲರ ಜೊತೆ ಮಾತಾಡಿ ಮತ್ತೆ ಬೇರೆ ಎಲ್ಲರೂ ನಮ್ಮ ಅಧಿಕಾರಿಗಳ ಕಡೆಯಿಂದ ಸಲಹೆಗಳನ್ನ ಕೊಡಿಸಿ ಈ ತರ ಕೃತ್ಯಗಳಲ್ಲಿ ತೊಡಕಬಾರದು ಅಂತ ಒಂದು ತಿಳುವಳಿಕೆ ಹೇಳುವಂತ ಕೆಲಸ ಕೂಡ ಮಾಡಲಾಗುತ್ತೆ. ಅದ್ರ ಜೊತೆಗೆ ಪ್ರತ್ಯೇಕವಾಗಿ ಅವ್ರ ಮನೆ ಸದಸ್ಯರೇನಿದ್ದಾರೆ, ಕುಟುಂಬ ಸದಸ್ಯರು, ಅವ್ರಿಗೂ ಕರೆಸ್ಬಿಟ್ಟು ಒಂದು ಸೋಷಿಯಲ್ ಕಂಟ್ರೋಲ್ ಇರಲಿ ಅನ್ನೋ ಕಾರಣಕ್ಕೆ ಇವನ್ನೆಲ್ಲ ಮಾಡಲಾಗುತ್ತೆ. ಮುಂದುವರೆದು ಹುಬ್ಬಳ್ಳಿ ಧಾರವಾಡದಲ್ಲಿ ಶಾಂತಿ ನೆಲೆಸಬೇಕು, ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಆಫ್ ವೈಲೆನ್ಸ್ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ನಾವು ಮಾಡ್ತಿದ್ವಿ. ಈ ಪ್ರಯತ್ನ ಮುಂದುವರಿಯುತ್ತೆ. ಅಲ್ಲ, ಈಗ ಇದರಲ್ಲಿ ಈ 307 IPC ಅಂದ್ರೆ 307 ಅನ್ನೋದೇ ಬರುತ್ತೆ. ಇವಾಗ ಹೊಸ ಕಾಯ್ದೆ BNS ಬಂದಿದೆ. ಆದ್ರೂ ಕೂಡ ಕೊಲೆ ಪ್ರಯತ್ನ ಪ್ರಕರಣ ಏನಿದೆ, ಈ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವ್ರು ಸುಮಾರು ನಾನು 630 ಜನದ್ದು ನಾನು ರಿವ್ಯೂ ಮಾಡಿದಂತ ಸಂದರ್ಭದಲ್ಲಿ 85 ಜನ ಹ್ಯಾಬಿಚ್ ಅಂದ್ರೆ ಹಿಂದೆ ರೌಡಿ ಶೀಟ್ ಇದ್ದಂತವ್ರು ಮತ್ತೆ ಪ್ರೀವಿಯಸ್ ಕೇಸಸ್ ಇದ್ದಂತವ್ರು ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಸುಮಾರು 540ಕ್ಕೂ ಹೆಚ್ಚು ಜನ ಹೊಸದಾಗಿ ಫಸ್ಟ್ ಟೈಮ್ ಅಫೆನ್ಸ್ ಮಾಡಿರುವಂತವ್ರು ಇದ್ದಾರೆ. ಸೊ ಇದ್ರಲ್ಲಿ ನಾವು ಸ್ಟಡಿ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಕೇಸನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ರಿಪೀಟ್ ಅಫೆಂಡರ್ಸ್ ನಾವು ಎಕ್ಸ್ಟರ್ನ್ಮೆಂಟ್ ಮತ್ತೆ ಗುಂಡ್ ಆಕ್ಟ್ ಆಗ್ತಿರೋದ್ರಿಂದ ಅವರ ಒಂದು ದ್ವೇಷವನ್ನ ಸಾಧಿಸ್ಕೊಳ್ಳಿಕ್ಕೆ ಹೊಸದಾಗಿ ಕೆಲವು ಹುಡುಗರು ಹಚ್ಬಿಟ್ಟು ಅಫೆನ್ಸ್ ಮಾಡಿರುವಂತದ್ದು ಕೆಲವು ಘಟನೆಗಳು ನಡೆದಿದೆ. ಸೊ ಹಂಗಾಗಿ ಅವ್ರಿಗೂ ಕೂಡ ಒಂದು ಅಲರ್ಟ್ ಇರುತ್ತೆ, ವಾರ್ನಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದು ಪೆರೇಡ್ ಮಾಡಲಾಗಿದೆ. ಇದ್ರಲ್ಲಿ ಇರುವಂತವ್ರು ಯಾರು ಹ್ಯಾಬಿಚುವಲ್ ಇದ್ದಾರೆ ಅವ್ರ ಮೇಲೆ ಎಕ್ಸ್ಟರ್ನ್ಮೆಂಟ್ ಮತ್ತೆ ಗುಂಡ್ ಆಕ್ಟ್ ಕ್ರಮ ಕೈಗೊಳ್ಳಿಕ್ಕೆ ನಾನು ಸೂಚನೆ ಕೊಡ್ತಾ ಇದ್ದೀನಿ. ಮತ್ತೆ ಯಾರು ಫಸ್ಟ್ ಟೈಮರ್ಸ್ ಇದ್ದಾರೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು BNSS ಅಲ್ಲಿ ಈ ಹಿಂದೆ 107, 110 ಅಂತ ಹೇಳ್ತಿದ್ರು CRPC ಅಲ್ಲಿ. ಸೊ ಆ ರೀತಿ ಕ್ರಮ ಕೈಗೊಳ್ಳಿಕ್ಕೆ ನಾನು ಸೂಚನೆ ಕೊಡ್ತಾ ಇದ್ದೀನಿ.